ಇಬ್ರು ಮೇಲೂ ಕ್ರಿಮಿನಲ್ ಕೇಸ್ ಬಿದ್ದಿ ಈ ಲೆವೆಲ್ಗೆ ಬಂದ್ ನಿಂತಿದ. ಕ್ರಿಮಿನಲ್ ಕೇಸ್ ಬಿದ್ದಿರೋದು ಯಾವ ವರ್ಷದಲ್ಲೇ? 2022 ಇಸ್ವಿನಲ್ಲಿ ಕ್ರಿಮಿನಲ್ ಕೇಸ್ ಬಿದ್ದಿದ. ಗೊತ್ತಾಯ್ತೇನ? ಮನಸ್ತಾಪಗಳು ಬರ್ತಾವ. ಇಬ್ರು ಮೇಲೂ ಕ್ರಿಮಿನಲ್ ಕೇಸ್ ವಜಾ ಆದ್ರೆ ಇಬ್ರು ನೆಮ್ಮದಿಯಾಗಿ ಜೀವನ ನಡೆಸ್ಕೊಂಡು ಹೋಗ್ತೀರಾ. ಇಬ್ರು ಮೇಲೂ ಕ್ರಿಮಿನಲ್ ಕೇಸ್ ವಜಾ ಆಗ್ದಲ್ಲ ಇದ್ರೆ ವಕೀಲರಿಗೆ ದುಡ್ಡು ಕೊಡ್ತೀರಾ, ಪೊಲೀಸರಿಗೆ ದುಡ್ಡು ಖರ್ಚು ಮಾಡ್ತೀರಾ, ವಿನಾಕಾರಣ ಕೋರ್ಟಿಗೆ ಅಲಿತೀರಾ. ಗೊತ್ತಾಯ್ತೇನ? ಒಬ್ರು ಮೇಲೊಬ್ರು ಕತ್ತಿ ಮಸಿತೀರಾ. ನೆಕ್ಸ್ಟ್ ಜನರೇಷನ್ಗೂ ಈ ದ್ವೇಷ ನಡ್ಕೊಂಡು ಹೋಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಜನರೇಷನ್ಗೂ ಈ ದ್ವೇಷ ನಡ್ಕೊಂಡು ಹೋಗುತ್ತೆ. ಅಬ್ರಾಡ್ ಹೋಗ್ಬೇಕಂತ ಹೇಳಿದ್ರೆ ನಿಮ್ಗೆ ಆಗೋದಿಲ್ಲ. ಏನಾದ್ರು ಒಂದು ತುಂಬಾ ಕೆಲಸ ಸಿಗುತ್ತೆ ಅನ್ನೋದಾದ್ರೆ ನಿಮ್ಗೆ ಆಗೋದಿಲ್ಲ. ಕೊನೆಗೆ ನರಳಿ ಸಾಯ್ತೀರಾ ಒಂದ್ ದಿವಸ ಎಲ್ರು. ಗೊತ್ತಾಯ್ತಾ? ಇಲ್ಲ ನಾನು ಮೈ ಪರ್ಚ್ಕಂತಾನೆ ಇರ್ತೀನಿ, ನಾನು ಒಂದ್ ಕಣ್ಣು ಹೋದ್ರು ಪರವಾಗಿಲ್ಲ, ಅವ್ರದ್ದು 2 ಕಣ್ಣು ಹೋಗ್ಲಿ ಅನ್ನೋ ಒಂದು ಮನೋಭಾವನೆ ಇದ್ರೆ ಲೆಟ್ ದ ಕೇಸ್ ಗೋ ಆನ್. ನಿಮ್ ಕಟ್ಕೊಂಡು ನಮ್ಗೇನ್ ಆಗ್ಬೇಕಾಗಿಲ್ಲ. ನಿಮ್ ಒಳ್ಳೇದಕ್ಕೆ ಒಂಚೂರು ಹೇಳಿತ್ತು. ನೀವು ಕೋಆಪರೇಟ್ ಮಾಡಕ್ ರೆಡಿ ಇಲ್ಲ, ನಿಮ್ ವಕೀಲರು ಕೋಆಪರೇಟ್ ಮಾಡಕ್ ರೆಡಿ ಇಲ್ಲ. ಐ ಆಮ್ ರೆಫರಿಂಗ್ ಇಟ್ ಟು ಮೀಡಿಯೇಷನ್. ನಾನೇನ್ ಅಬ್ಸರ್ವೇಷನ್ ಮಾಡ್ತಿಲ್ಲ. ನೀವಂತೂ ಕೋಆಪರೇಟ್ ಮಾಡಕ್ ರೆಡಿ ಇಲ್ಲ. ಏನಾದ್ರೂ ಮಾಡ್ಕೋ ಹೋಗಿ. ಎಸ್, ಅಟ್ ದ ರಿಕ್ವೆಸ್ಟ್ ಆಫ್ ಪಾರ್ಟೀಸ್ ರೆಫರ್ ದ ಮ್ಯಾಟರ್ ಟು ಮೀಡಿಯೇಷನ್. ಏನದ ರೀಸೆಟ್ಲ್ ಆಗಲ್ರಿ ಇವ್ರದ್ದು. ಇವ್ರ ಕೊನೆಗೆ ಗೊತ್ತಾಯ್ತೇನೋ, ಈಕೆ 2 ಕಣ್ಣು ಕಳ್ಕಂತಾಳೆ, 1 ಕಣ್ಣು ಇವಂದ್ ಕಿತ್ತಾಕ್ತಾಳೆ. ಅಷ್ಟೇ ಆಗೋದು. ಕೊನೆಗೆ ದುಡ್ಡು, ವಯಸ್ಸು ಎಲ್ಲ ಅದಕ್ಕೆ ಹೋಗುತ್ತೆ ಅಷ್ಟ. ಕೊನೆಗೆ ಯಾರಾದ್ರೂ ಒಬ್ರು ಕ್ರಿಮಿನಲ್ ಆಗಿ ಹೊರಗಡೆ ಬರ್ತಾರ. ಈಗ ಯಾರು ಕ್ರಿಮಿನಲ್ ಇಲ್ಲ ಇಲ್ಲೇ. ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋದ್ಲು ಅಂತ ಮನಸ್ತಾಪದಲ್ಲಿ ಒಂಚೂರು ಜಟಾಪಟಿಯಾಗಿ ಆಗಿರೋದು. ಕೊನೆಗೆ ಈ ಕೇಸ್ಗಳು ಮುಗಿಯೋ ಅಷ್ಟರಲ್ಲಿ ಯಾರಾದ್ರೂ ಒಬ್ರು ಕ್ರಿಮಿನಲ್ ಆಗಿ ಹೊರ ಬರ್ತಾರೆ. ಅಷ್ಟೇ ಆಗೋದು. ಎಸ್, ಒಂದ್ ಡೇಟ್ ಕೊಡಿ, ಲಾಂಗ್ ಡೇಟ್ ಕೊಡಿ, ಜನವರಿನಲ್ಲಿ ಹೋಗ್ಲಿ. There is an entry model in the second. ಆಯ್ತು, ಎಂಟ್ರಿ ಮಾಡ್ರಿ, 2ರಲ್ಲೂ ಇರ್ಲಿ. ಫಸ್ಟ್ ಅಲ್ಲಿ ಇಲ್ವಾ ಎಂಟ್ರಿ ಮಾಡ್ರ? ಇದೆ. Very well.